ಸಮ್ಮರ್ ಸೀಸನ್ ಅಂದ್ರೆ ಮ್ಯಾಂಗೋನೇ ನೆನಪಾಗೋದು ಹೌದಾ. ಸೊ ಈ ಮ್ಯಾಂಗೋ ಬಗ್ಗೆ ನೀಟ್ KCT ಮತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಈ ಮ್ಯಾಂಗೋನ ಡ್ರೂಪ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ಹಣ್ಣಲ್ಲಿನೂ 3 ಲೇಯರ್ಸ್ ಇರುತ್ತೆ. ಔಟರ್ ಎಪಿಕಾರ್ಪ್, ಮಿಡಲ್ ಮಿಸೋಕಾರ್ಪ್ ಮತ್ತೆ ಇನ್ನರ್ ಎಂಡೋಕಾರ್ಪ್ ಅಂತ. ಅದೇ ತರ ಇದ್ರಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ಅಂದ್ರೆ ಔಟರ್ ಎಪಿಕಾರ್ಪ್ ಇದೆ ಅಲ್ಲ, ಅದು ಥಿನ್ ಅಂತಂದ್ರೆ ನಾವು ಹಣ್ಣಲ್ಲಿ ಇದು ಸಿಪ್ಪೆ ಇರುತ್ತಲ್ಲ, ಇದನ್ನ ನಾವು ಎಪಿಕಾರ್ಪ್ ಅಂತ ಹೇಳ್ತೀವಿ. ಇದು ಥಿನ್ ಇರುತ್ತೆ. ಮತ್ತೆ ಒಳಗಡೆ ಇರುವಂತದ್ದು ಫ್ಲೆಶಿ ಮೀಸೋಕಾರ್ಪ್, ಇದು ಎಡಿಬಲ್ ಅಂತಂದ್ರೆ ಇದನ್ನ ನಾವು ತಿಂತೇವಿ ಹಣ್ಣು. ಸೊ ಹಂಗೇನೆ ಎಂಡೋಕಾರ್ಪ್ ಅಂದ್ರೆ ಏನು ಅಂತಂದ್ರೆ ಇದು ಒಳಗಡೆ ಇರುತ್ತಲ್ಲ ಮಾವಿನ ವಾಟೆ, ಇದು ಎಂಡೋಕಾರ್ಪ್. ಎಂಡೋಕಾರ್ಪ್ ಸ್ಟೋನಿ ಇರುತ್ತೆ. ಸೊ ಯಾವ ಹಣ್ಣಲ್ಲಿ ಎಂಡೋಕಾರ್ಪ್ ಸ್ಟೋನಿ ಇರುತ್ತಲ್ಲ ಅಂತದನ್ನ ನಾವು ಡ್ರೂಪ್ ಅಂತ ಕರಿತೀವಿ. ಇದ್ರೊಳಗಡೆ ಇರುವಂತಹದ್ದು ಸೀಡ್ ಇದೆ ಅಲ್ಲ, ಇದು ಇಲ್ಲಿರುತ್ತೆ. ಸೊ ಇದು ಸೀಡ್ ಅಲ್ಲ, ಇದು ಎಂಡೋಕಾರ್ಪ್. ಆಕ್ಚುಲಿ ಎಂಡೋಕಾರ್ಪ್ ಇಸ್ ಸ್ಟೋನಿ ಅಂಡ್ ಇಟ್ ಇಸ್ ನಾಟ್ ಎಡಿಬಲ್. ಇನ್ಸೈಡ್ ದಿಸ್ ಸೀಡ್ ಇಸ್ ಪ್ರೆಸೆಂಟ್. ಅಂಡ್ ಹೇಗೆ ಈ ಹಣ್ಣು ಫಾರ್ಮೇಶನ್ ಆಯ್ತು ಅಂತಂದ್ರೆ ಫ್ಲವರ್ ಅಲ್ಲಿ ಇರುವಂತದ್ದು ಒಂದು ಕಾರ್ಪೆಲ್, ಮೋನೋಕಾರ್ಪೆಲರಿ, ಅಂಡ್ ಇಟ್ ಈಸ್ ಹ್ಯಾವಿಂಗ್ ಸುಪೀರಿಯರ್ ಓವೆರಿ. ಒಂದೇ ಸೀಡ್ ಇರುವಂತದ್ದು ಈ ಹಣ್ಣಿನ ಸ್ಪೆಷಾಲಿಟಿ. ಇದೇ ರೀತಿ ನೀಟ್ KCT ಮತ್ತೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಸ್ಗಾಗಿ ನೋಡ್ತಾ ಇರಿ ಬಾಟ್ನಿ ಬ್ಲೂಮ್ ಚಾನಲ್.